ಹುಡುಗಿ ನೀನು ಹೆತ್ತ ಮಗಳು. ಈಗಿನ ಕಾಲದಲ್ಲಿ ಹುಡುಗ ಹುಡುಗಿ ಮೆಚ್ಕೊಂಡ್ರು ಅಂದರೆ ದೊಡ್ಡರಾದರೂ ನಾವು ಒಪ್ಕೋಬೇಕು, ಒಪ್ಕೊಂಡು ಆಶೀರ್ವಾದ ಮಾಡಬೇಕು. ಆ ಹುಡುಗಿ ನೀನು ಒಪ್ಕೊಳ್ತೀವೋ ಇಲ್ವೋ ಅನ್ನೋ ಭಯದಲ್ಲಿ ಇಷ್ಟೆಲ್ಲ ಮಾಡಿಬಿಟ್ಲು. ನೋಡು, ಸುಬ್ಬು ಚಿಂದಂತ ಹುಡುಗ. ಆ ಹುಡುಗ ನಿನಗೆ ಮನೆ ಅಳಿ ಆಗಬೇಕಾದವನು. ಆದರೆ ನೀನು ಅವನ್ನ ಕೆಲಸದವನ ಥರ ನೋಡ್ತಾ ಇದೀಯಾ. ಮನಸ್ಸಿಗೆ ಬೇಜಾರಾಗುತ್ತೆ. ನೋಡಿದ್ರು, ಆ ಹುಡುಗ ನಿನಗೆ ಪ್ರಾಣಕ್ಕೆ ಪ್ರಾಣ ಕೊಡ್ತಾನೆ. ತುಂಬ ಪ್ರಾಮಾಣಿಕತೆ ಇರೋ ಹುಡುಗ. ಒಪ್ಕೊಬಿಡು. ಅದು ನಾಯ್ಕ್ರೆ. ಸುರೇಂದ್ರ, ಅದು ನನಗೂ ಅರ್ಥ ಆಗತ್ತೆ. ಸುಬ್ಬು ತುಂಬ ಒಳ್ಳೆ ಹುಡುಗ. ನನ್ನ ಹತ್ರ ಒಬ್ಬ ಡ್ರೈವರ್ ಇದ್ದ. ಅಫಿಷಿಯಲ್ ಅಲ್ಲ, ಪರ್ಸನಲ್ ಆಗಿ ಒಬ್ಬನ ಇಟ್ಕೊಂಡಿದ್ನಲ್ಲ. ಅವನು ಕೆಲವೊಂದು ಸಾರಿ ನನ್ನ ಹೆಂಡತಿ ಕಾರನ್ನು ಓಡಿಸ್ತಾ ಇದ್ದ. ನೋಡು, ಅವನು ನನ್ನ ಹೆಸರು ಹೇಳ್ಕೊಂಡು ದೇವನಹಳ್ಳಿಲಿ 11 ಸೈಟ್ ಮಾಡಿದಾನಂತೆ. ಇವನು ಬದಿದಾನಲ್ಲ PA, ಈಗ ಇವನು ನನ್ನ ಹೆಸರು ಹೇಳ್ಕೊಂಡು ಕೋಟಿಗಟ್ಟಲೆ ಮಾಡಿದಾನಂತೆ. ಆದ್ರೆ ಈ ಸುಬ್ಬು ಅದನಲ್ಲ, ತುಂಬ ಒಳ್ಳೆ ಹುಡುಗ. ನೀವು ಹೇಳಿದನ್ನೆಲ್ಲ ಕೇಳಿಕೊಂಡು ಕೈ ಕಟ್ಕೊಂಡು ತಲೆ ಬಗ್ಗಿಸ್ಕೊಂಡು ನಿಂತ್ಕೊಂಡಿದ್ದ. ಯಾರ ಹತ್ರನೂ ಕೈ ಚಾಚಿ 10 ರೂಪಾಯಿ ತಗೊಂಡವನಲ್ಲ. ಒಪ್ಕೊಂಡ್ಬಿಡಿ, ಒಪ್ಕೊಳ್ಳಿ. ಏನೋ ಸಿರಿಗೆರೆ, ಈಗ ನೆನಪಾಯ್ತಾ ನಂದು? ಚೆನ್ನಾಗಿರಪ್ಪ. ಅಮ್ಮವ್ರೆ, ನಿಮ್ಮ ನೆನಪಾಗಲಿ ಯಜಮಾನ್ರು ನೆನಪಾಗಲಿ ಹಚ್ಚೆ ಆಗ್ತಂಗೆ ನನ್ನ ಮನಸ್ಸಲ್ಲಿದೆ. ಉಳಿದೋಗ್ಬಿಟ್ಟಿದೆ. ಯಜಮಾನ್ರು ಇದ್ದಿದ್ದಕ್ಕೆ ತಾನೇ ನಾನು ಇವತ್ತು ಈ ಪಾರ್ಟಿಲಿ ಪ್ರೆಸಿಡೆಂಟ್ ಅನ್ಸ್ಕೊಂಡಿದ್ದೀನಿ. ಎಲ್ಲ ದೊಡ್ಡ ಮನೆ ಕೃಪೆ. ಆಗ್ಲಪ್ಪ, ಅವ್ರ ಆಶೀರ್ವಾದ ಯಾವಾಗಲೂ ನಿಮ್ಮ ಮೇಲೆ ಇದ್ದೇ ಇರುತ್ತೆ. ವೀರು ಆಗಲಿ, ನೀನಾಗಲಿ, ಅವ್ರ ಶಿಷ್ಯಂದ್ರು ಅಂತ ಯಾರು ಹೇಳ್ಕೊತಿದಾರೋ ಅವರೆಲ್ಲನೂ ಜನಸೇವೆನ ಶ್ರದ್ಧೆಯಿಂದ ಮಾಡಿ ಒಳ್ಳೇದಾಗತ್ತೆ. ಆಗಲಿ ಅಮ್ಮವ್ರೆ, ಯಜಮಾನರು ಹಾಕೊಂಡಿದ್ದ ದಾರಿಲೇ ನಾವು ನಡೀತಾ ಇದ್ದೀವಿ. ಅಂದಹಾಗೆ ದೊಡ್ಡ ಯಜಮಾನರು ಈ ಪಾರ್ಟಿ ಕಟ್ಟೋದಕ್ಕೆ ತುಂಬ ಶ್ರಮ ವಹಿಸಿದ್ದಾರೆ. ಈ ವರ್ಷಕ್ಕೆ ನಮ್ಮ ಪಾರ್ಟಿಗೆ 35 ವರ್ಷ ತುಂಬುತ್ತೆ.